ಲಗ್ನದಲ್ಲಿ ಚಂದ್ರ ಇದ್ದರೆ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಡ್ತಾನೆ. ಅದೇನು ತುಂಬಾ ಒಂದು ಎಡವಟ್ಟಲ್ಲ. ಏನಂದರೆ ಪ್ರೊಡಕ್ಟಿವಿಟಿನ ಹೆಚ್ಚಿಗೆ ಮಾಡ್ತಾನೆ, ಮಲ್ಟಿ ಟಾಸ್ಕರ್ಗಳಾಗಿರ್ತಾರೆ ಮತ್ತು ಅವ್ರಿಗೆ ಮನಸ್ಸಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆಯಪ್ಪ ಅಂತ ನಾವು ನೋಡಿದಾಗ ಬುಧ ಅಲ್ಲಿ ವಕ್ರಿಯಾಗಿದ್ದಾಗ, ಚಂದ್ರನ ಜೊತೆ ಬುಧನ ಒಂದು ವಕ್ರ ಸ್ಥಾನದಲ್ಲಿ ಇದ್ದಾಗ ಏನೇನೆಲ್ಲ ಸಮಸ್ಯೆಗಳಾಗ್ತಾವಪ್ಪ ಅಂದರೆ, ಅಲ್ಲಿ ತುಂಬಾ ಟಾರ್ಗೆಟ್ ಆಗ್ತಿರುವಂತಹ ಗ್ರಹ ಬಂದು ಬುಧ ಆಗ್ತಾನೆ. ಚಂದ್ರನಿಗೆ ಲಗ್ನದಲ್ಲಿದ್ದಾಗ ಬುಧನ ಒಂದು ಸ್ಥಾನ ಎಲ್ಲಿದೆ ಅನ್ನೋದು ಸಹಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದರೆ, ತಮ್ಮ ಮನೆಯಲ್ಲಿ ಗ್ರೀನ್ ಕಲರ್ ಏನಾದರೂ ತಾವು ಹಾಕ್ಕೊಂಡಿದ್ದರೆ ಅಥವಾ ಕರ್ಟನ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಅದು ಸಹಿತ ನೆಗೆಟಿವ್ ಎಫೆಕ್ಟ್ಗಳನ್ನ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಅವನು ಪ್ರೊಡಕ್ಟಿವಿಟಿನ ರೆಡ್ಯೂಸ್ ಮಾಡುತ್ತೆ, ಹೆಲ್ತ್ ಇಶ್ಯೂಸ್ನ ತರುತ್ತೆ. ಸೊ ಇದಕ್ಕೆ ನಾವೇನು ಮಾಡಬೇಕು? ವಿಶೇಷವಾಗಿ ಇದಕ್ಕೆ ನಾವೇನಪ್ಪ ಮಾಡುವುದು ಅಂದರೆ, ಆ ಗ್ರೀನ್ ಕಲರ್ ನಾವೇನಿಲ್ಲಿ ಅವಾಯ್ಡನ್ನು ಮಾಡಬೇಕಾಗತ್ತೆ. ಮನೆಯಲ್ಲಿ ಹಾಕುವಂತಹ ಪರದೆ ಆಗಿರಬಹುದು, ಸೋಫಾ ಸೆಟ್ ಆಗಿರಬಹುದು, ಅದೇನು ಗ್ರೀನ್ ಕಲರ್ ಇರುತ್ತೆ ಅದನ್ನು ತುಂಬ ಅವಾಯ್ಡ್ ಮಾಡುವಂಥದ್ದು. ಎರಡನೇದಾಗಿ ಬೆಳ್ಳಿಯ ಲೋಟದಲ್ಲಿ ನೀರನ್ನು ಕುಡಿಯುವಂಥದ್ದು. ಬೆಳ್ಳಿಯ ಲೋಟದಲ್ಲಿ ನಾವು ನೀರನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಆ ಒಂದು ಚಂದ್ರನ ಒಂದು ಪ್ರಗತಿ ಉತ್ತಮವಾದಂಥ ಸ್ಥಾನದಲ್ಲಿ ಬರುತ್ತೆ. ಅವನು ಯಾವುದೇ ಕಾರಣಕ್ಕೂ ಮನಸ್ಸನ್ನು ಚಂಚಲತೆಯನ್ನು ಮಾಡೋದಿಲ್ಲ, ಮಲ್ಟಿ ಟಾಸ್ಕರ್ ಆಗ್ತಾರವರು, ಮತ್ತು ಪ್ರೊಡಕ್ಟಿವಿಟಿ ಸಹಿತ ಇನ್ಕ್ರೀಸ್ ಆಗುತ್ತೆ.